ಹಾಯ್ ಹಲೋ ಎಲ್ಲರಿಗೂ. ಸೊ ಅಗ್ನಿವೀರ್ ಎಕ್ಸಾಮ್ ರೀ ಸ್ಟಾರ್ಟ್ ಇನ್ನು 1ನೇ ತಾರೀಕಿಂದ 15 ತಾರೀಕು ಮಟ್ಟ ಈಗೇನು ಬರೋ ನೆಕ್ಸ್ಟ್ ಮಂತ್ ಐತೆ 1ರಿಂದ 15 ತಾರೀಕು ಮಟ್ಟ. ಸೊ ಎಕ್ಸಾಮ್ ಸ್ಟಾರ್ಟ್ ಆಗಕತ್ತಾವು. ಆಗಲೇ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗ್ಯಾವ. ಸೊ ನೀವೇನು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡ್ತೀರಿ. ಅದ್ರ ಬಗ್ಗೆ ಅಲ್ಲಿ ನಾವು ನೇತಾಜಿ ಜಗನ್ ಶಾರ್ಟ್ಸ್ ಮಾಡಿ ಅದೆಲ್ಲ ನೋಡಿರ್ತೀರಿ. ಅಲ್ಲೇ ನೀವು ಡೌನ್ಲೋಡ್ ಕೂಡ ಮಾಡಿರ್ತೀರಿ. ಸೊ ನಿಮ್ದು ಎಕ್ಸಾಮ್ ಡೇಟ್ ಯಾವಾಗ ಐತಿ, ಎಲ್ಲೈತಿ, ಅದ್ರ ಬಗ್ಗೆ ನನಗೆ ಒಂದು ಕಮೆಂಟ್ ತಿಳಿಸಿಬಿಟ್ರಿ. ಸೊ ನನಗೆ ಒಂದು ಪರ್ಫೆಕ್ಟ್ ಟೆಕ್ನಿಕ್ ಐತೆ ಹೆಂಗೆ ಓದ್ಬೇಕಂತೀರಿ, ಸ್ಪೆಷಲ್ ಟೆಕ್ನಿಕ್ ಪ್ರತಿಯೊಬ್ಬರಿಗೂ. ಸೊ ಅದಕ್ಕೆ ನೀವು ಸ್ಪೆಷಲ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು ಅಥವಾ ಕಮೆಂಟ್ ಹಾಕಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವತ್ತು ನಾವು ವಿಡಿಯೋದಾಗ ಏನು ಹೇಳ್ತೀನಪ್ಪ ಅಂತಂದ್ರೆ ಕೆಲವೊಂದು ಟಾಪಿಕ್ಸ್ ಅದಾವ. ಅಗ್ನಿವೀರ್ ಎಕ್ಸಾಮ್ ಹೇಳ್ತು ನೋಡ್ರಿ, ಭಾಳ ಈಸಿ ಎಕ್ಸಾಮ. ಸೊ ನೀವು ಆರಾಮಾಗಿ ಸ್ವಲ್ಪ ದಿನಕ್ಕೊಂದು 5-6 ತಾಸು ಕೂತು ಇನ್ನೂ ತನಕ ಏನು ಓದಿಲ್ಲಪ್ಪ, ಏನು ಓದ್ತೀನಪ್ಪ ಅಂತಂದ್ರೆ ದಿನಕ್ಕೊಂದು 5-6 ತಾಸು ನೀವು ಕೂತು ನೀವು ಕರೆಕ್ಟಿಂಗ್ ಪರ್ಫೆಕ್ಟಾಗಿ ಓದಾಕತ್ತೀರಿ ಅಂದ್ರೆ ನಿಮ್ಗೆ ಕುಡಿಸು ಕಳಿವು ಬಾಕರ್ ಬಣಾಕಲ್ಲಕ್ಕೆ ಬರ್ತೀವಿ ಅಂದ್ರೆ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಭಾಳ ಹಾರ್ಡ್ ಇರೋಂಗಿಲ್ಲ, ಒಂದು ಲೆವೆಲ್ಗೆ ಇರುತ್ತೆ ಅಷ್ಟೇ. ಸೊ ನಾನು ನಿಮ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೀನಿ ಅಂತ ಮಿಸ್ ಆವಾರದ್ರಿ. ಫೋನ್ನಾಗ ಎಲ್ಲನೂ ಬರೆದು ಫೋಟೋ ಹೊಡ್ಕೊಂಡು ಬಂದೀನಿ. ಬುಕ್ ತಂದು ಹೇಳ್ಬೋದಾಗಿತ್ತು, ಬಟ್ ಬುಕ್ ಹಿಡ್ಕೊಂಡು ದೊಡ್ಡದಾಗುತ್ತಲ್ಲ. ಸೊ ಫೋನ್ನಾಗ ಫೋಟೋ ಹೊಡ್ಕೊಂಡು ಬಂದೀನಿ. ಒಂದೊಂದು ಟಾಪಿಕ್ ಮಿಸ್ ಆವಾರಂತೀವಿ. ಸೊ ಪ್ರತಿ ಟಾಪಿಕ್ ಹೇಳ್ಕೊಂಡು ಹೋಗ್ತೀನಿ. ಜಸ್ಟ್ ನಾ ಹೇಳೋದನ್ನ ಬರೀ ನೋಡ್ಬೇಡ್ರಿ. ಒಂದು ಹಾಳಿದ್ರೆ ಹಾಳಿ ತೊಗೊಂಡು ಬರೀರಿ, ಬರ್ಕೊಂಡು ನೀವು ಅದ್ರ ಪ್ರಕಾರ ಓದ್ಕೊಂತ ಹೋಗ್ರಿ. ಸೊ ಫಸ್ಟಿಗೆ ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಮ್ಯಾಥ್ಸ್ ಒಳಗೆ ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಫಸ್ಟಿಗೆ ನೀವು ಏನು ಮಾಡಿ ಗೊತ್ತಾನ, ಎಲ್ ಸಿ ಎಮ್ ಎಚ್ ಎಫ್ ತೆಗೆದು ಕಲೀರಿ. ಸಿಂಪಲ್ ಎಲ್ ಸಿ ಎಮ್ ಎಚ್ ಎಫ್ ಅಂದ್ರೆ ಏನು, ಮಸ ಲಸ ಲಸ ಮತ್ತು ಮಸ ಏನೈತಲ್ಲ. ಸೊ ಲಸ ಮಸ ನೀವು ತೆಗೆದು ಕಲ್ತ್ರಂದ್ರೆ 1-2 ಕ್ವಶನ್ ಫಿಕ್ಸ್ ಅದ್ರ ಮೇಲೆ ಬರ್ತಾವ. ನೀವು ಆರಾಮಾಗಿ ಅದನ್ನ ಕ್ಲಿಯರ್ ಮಾಡ್ಕೋತೀರಿ. ಆಮೇಲೆ ಒಂದು ಬೋರ್ಡ್ ಮಾಸ್ ಅಂತ ಒಂದು ಕಾನ್ಸೆಪ್ಟ್ ಐತೆ ನಿಮ್ಗೆ ಗೊತ್ತಿರ್ಬೋದು. ಯಾವ್ದು ಬೋರ್ಡ್ ಮಾಸ್ ಅಂತೇಳಿ. ಬೋರ್ಡ್ ಮಾಸ್ ಕಾನ್ಸೆಪ್ಟ್ ಭಾಳ ಸಿಂಪಲ್ ಕಾನ್ಸೆಪ್ಟ್ ರೀ. 2ರಿಂದ 3 ಕ್ವಶನ್ ಬರ್ತಾವ ಬೋರ್ಡ್ ಮಾಸ್ ಮೇಲೆ. ನೀವು ಇದು ಮೇಲೆ ಹೇಳಿ. ಸೊ ಮ್ಯಾಥ್ಸ್ ಒಳಗೆ 15 ಕ್ವಶನ್ ಬರ್ತಾವ, ರೀಸನಿಂಗ್ ಒಳಗೆ 5 ಕ್ವಶನ್ ಬರ್ತಾವ, ಇನ್ನು ಜಿ ಕೆ ಮತ್ತು ಸೈನ್ಸ್ ಕೂಡಿಸಿ 30 ಕ್ವಶನ್ ಬರ್ತಾವ. ಅಂದ್ರೆ 15 ಜಿ ಕೆ 15 ಜಿ ಎಸ್ ಬರ್ತಾವ. ಸೊ ಇಷ್ಟು ಕ್ವಶನ್ ಬರ್ತಾವಲ್ಲ, ಸಿಂಪಲ್ ಐತಿ, ಭಾಳ ಸಿಂಪಲ್. ನಾನು ನಿಮ್ಗೆ ಹೇಳ್ತೀನಿ ಟಾಪಿಕ್ಸ್. ಅಷ್ಟು ಟಾಪಿಕ್ಸ್ ನೀವು ಕರೆಕ್ಟಾಗಿ ಓದ್ಕೊಂಡು ಹೋಗ್ಬಿಡ್ರಿ. ಹೇಳ್ತೀನಿ ಆರಾಮಾಗಿ ನೀವು ಎಕ್ಸಾಮ್ದಾಗ ಪಕ್ಕ ನೀವು ಕ್ಲಿಯರ್ ಆಗ್ಬೇಕು, ಆ ಲೆವೆಲಿಗೆ ಮಾಡ್ತೀರಿ. ಸೊ ನಾವು ಫಸ್ಟ್ ಮ್ಯಾಥ್ಸ್ ಮುಗಿಸೋಣ ಅಂತ. ಸೊ ಎಲ್ ಸಿ ಎಮ್ ಎಚ್ ಎಫ್ ಲಸ ಮಸ ಬೋರ್ಡ್ ಮಾಸ್ ಗೊತ್ತೈತಲ್ಲ. ಮೊದಲು ಬಾಕಾರ ಬರ್ಕೆಟ್, ಆಮೇಲೆ ಆಪ್ರೇಷನ್, ಆಮೇಲೆ ಬಾಕರ, ಆಮೇಲೆ ಗುಣಾಕಾರ, ಸಿಂಪಲ್ ಕಾನ್ಸೆಪ್ಟ್ ಅದಾವ. ಸೊ ನಿಮಗೆ ಇದರಿಂದ ಡೌಟ್ ಇತ್ತಂದ್ರೆ ನೇತಾಜಿ ಅಕಾಡೆಮಿ ಚಾನಲ್ ಐತೆ, ಅಲ್ಲಿ ನಿಮ್ಗೆ ಡೈಲಿ ಅಗ್ನಿವೀರ್ ಕ್ಲಾಸ್ನ ಮಾಡ್ತಿರ್ತೀವಿ. ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಸರಿ, ಮತ್ತು ನೆಕ್ಸ್ಟ್ ಟಾಪಿಕ್ ಯಾವ್ದು ನೋಡ್ರಿ. ಎಲ್ ಸಿ ಎಮ್ ಎಚ್ ಎಫ್ ಆಯಿತು, ಇದಾಯ್ತಲ್ಲ. ಇನ್ನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಬರುತ್ತಾ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಗೊತ್ತಾನು. ಸೊ ಒಂದು ನಂಬರ್ ಸೀರೀಸ್ ಕೊಟ್ಟಿರ್ತಾರೆ. 1 2 3 4 5 ಅಥವಾ 2 4 6 8 10 ಅಥವಾ 3 9 18 ಈ ಟೈಪ್ ಕೊಟ್ಟಿರ್ತಾರೆ. ಸೊ ಇವ್ರದ್ದು ನೀವು ಸಮ್ ಮಾಡೋದು ಸಿಂಪಲ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಗೊತ್ತಿರುತ್ತಲ್ಲ, ಆ ಟೈಪಿಂಗ್ ಬರ್ತದೆ. ಮತ್ತು ಎವ್ರೇಜ್ ನೋಡ್ರಿ, ಎವ್ರೇಜ್ ಭಾಳ ಇಂಪಾರ್ಟೆಂಟ್. ಎವ್ರೇಜ್ ಅಂದ್ರೆ ಏನು, ಸರಾಸರಿ ಒಂದು ಟಾಪಿಕ್ ಐತಲ್ಲ. ಸೊ ಭಾಳ ಇಂಪಾರ್ಟೆಂಟ್. 1-2 ಕ್ವಶನ್ ಬರ್ತಾವೆ ಸರಾಸರಿ ಮೇಲೆ. ಕೆಲವೊಮ್ಮೆ 1 ಕ್ವಶನ್, ಕೆಲವೊಮ್ಮೆ 2 ಕ್ವಶನ್ ಬರ್ತಿರ್ತಾವೆ. ಅಂದರೆ ಎಲ್ಲ ಟಾಪಿಕ್ ಹಂಗೆ ಕೆಲವು ಮಿತ್ರ 2 ಕ್ವಶನ್ ಅಂದ್ರೆ ಇದ್ರಾಗ 1 ಕ್ವಶನ್ ಬರುತ್ತೆ, ಕೆಲವು ಮಿತ್ರ 2 ಕ್ವಶನ್ ಇದ್ರಾಗ 1 ಕ್ವಶನ್. ಸೊ ಹಂಗೆ ಬರ್ತಿರ್ತಾವೆ. ಸೊ ನೀವು ಆಲೇ ಅಂದ್ರೆ ಅಫಿಷಿಯಲ್ ಅವರು 30 ಸ್ಯಾಂಪಲ್ ಪೇಪರ್ ಬಿಟ್ಟಿದ್ರು. ನೀವು ಆ ಸ್ಯಾಂಪಲ್ ಪೇಪರ್ ನೋಡಿರ್ಬೋದು. ಸೊ ಫಸ್ಟ್ ಏನು ಮಾಡಿರ್ಬೋದು, ಅವು ಸ್ಯಾಂಪಲ್ ಪೇಪರ್ ಅಷ್ಟು ಡೌನ್ಲೋಡ್ ಮಾಡ್ಕೊಂಡು ಅದ್ರ ಪ್ರಕಾರ ಹೋದ್ರಿ, ಅದನ್ನ ನೋಡ್ರಿ ಗೊತ್ತಾಗುತ್ತಾ. ಅವು ಅಷ್ಟು ಪೇಪರ್ ನೋಡಿನೇ ನಾ ಟಾಪಿಕ್ಸ್ ಅಂದಿದ್ದು, ಯಾವ ಟಾಪಿಕ್ ಜಾಸ್ತಿ ಕ್ವಶನ್ ಕೇಳ್ತಾರೆ ಅಂತೇಳಿ. ಸೊ ನಿಮಗೆ ಈಸಿ ಆಗ್ತದೆ ಅಂತೇಳಿ. ಸೊ ಇದು ಎವರೇಜ್ ನೋಡ್ಕೊತೀರಿ. ಆಮೇಲೆ ಪರ್ಸೆಂಟೇಜ್ ಒಳಗೆ ಏನು ಕೇಳ್ತಾರಪ್ಪ ಅಂದ್ರೆ ಭಾಳ ಹೆವಿ ಏನು ಕೇಳಂಗಿಲ್ಲ ಅವರು. ಪರ್ಸೆಂಟೇಜ್ ಏನು ಗೊತ್ತಾನ, ಒಂದು ನಂಬರ್ ಕೊಟ್ಟು ನಂಬರ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಾರೆ. ಪರ್ಸೆಂಟೇಜ್ ಕೊಟ್ಟು ಅದನ್ನ ನಂಬರ್ ಎಷ್ಟು ಆಕೈತಿ ಕೇಳ್ತಾರೆ. ಭಾಳ ಸಿಂಪಲ್ ಮ್ಯಾಥ್ಸ್, ಬೇಸಿಕ್ ಮ್ಯಾಥ್ಸ್ ನೋಡ್ರಿ. ಆಲ್ಮೋಸ್ಟ್ ಒಂದು 5ನೇ ಹುಡುಗರು ಏನು ಮ್ಯಾಥ್ಸ್ ಇರುತ್ತಲ್ಲ, ಆ ಲೆವೆಲ್ ಮ್ಯಾಥ್ಸ್ ಇರುತ್ತೆ. ಭಾಳ ಸಿಂಪಲ್ ಇರುತ್ತೆ. ನೀವು ಸ್ವಲ್ಪ ಮನಸ್ಸು ಕೊಟ್ಟು ಹೋದ್ರೆ ಸಾಕು, ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರಿ. ಅದನ್ನ ಬಿಟ್ಟರೆ ರೇಷಿಯೋ ಪ್ರಪೋರ್ಷನ್ ಕೇಳ್ತಾರೆ. ರೇಷಿಯೋ ಪ್ರಪೋರ್ಷನ್ ಅಂದರೆ ಏನು, ಅನುಪಾತ ಸಮಾನುಪಾತ. ಸೊ ಅನುಪಾತ ಸಮಾನುಪಾತ ಒಳಗೆ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ. ಭಾಳ ಸಿಂಪಲ್ ಕ್ವಶನ್ಸ್ ಇರ್ತಾವೆ. ಅನುಪಾತ ಆ್ಯಂಡ್ ಸಮಾನುಪಾತ ಭಾಳ ಸಿಂಪಲ್ ಕ್ವಶನ್ಸ್ ಇರ್ತಾವೆ. ವಯಸ್ಸಿನ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಮತ್ತು ಥರ್ಡ್ ಅಪ್ ಮತ್ತು ಫೋರ್ತ್ ರೇಷಿಯೋ ನಿಮ್ಗೆ ಗೊತ್ತಿರ್ತಾವಲ್ಲ. ಆಲ್ಮೋಸ್ಟ್ ಇದ್ರ ಬಗ್ಗೆ ನಾವು ವೀಡಿಯೋಸ್ ಮಾಡೀವಿ. ಸೊ ವೀಡಿಯೋಸ್ನ ಚೆಕ್ಔಟ್ ಮಾಡಿರಿ. ಸೊ ರೇಷಿಯೋ ಪ್ರಪೋರ್ಷನ್ ಮೇಲೆ ಕ್ವಶನ್ಸ್ ಬರ್ತಾವೆ. ಅದನ್ನ ಬಿಟ್ಟರೆ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಬರ್ತಾವೆ. ಸೊ ಸರಳ ಬಡ್ಡಿ ಮೇಲೆ ಕ್ವಶನ್ ಬರ್ತಾವೆ. ಯಾವ್ದ್ರ ಮೇಲೆ, ಸರಳ ಬಡ್ಡಿ. ಸೊ ಇಲ್ಲಿ ಚಕ್ರ ಬಡ್ಡಿ ಕೇಳಾಗಿಲ್ಲ ಅವರು. ನಾನು ನೋಡಿಲ್ಲಪ್ಪ, ಒಂದು ಕ್ವಶನ್ ಕೇಳಿದ್ದ. ಸೊ ಮಿಸ್ ಆಗಿ ಕೇಳೋದು, ಬಟ್ ಫಾರ್ಮುಲಾ ನಿಮ್ಗೆ ಅಲ್ಲಿ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಸರಳ ಬಡ್ಡಿ ಫಾರ್ಮುಲಾ ಸಿಂಪಲ್ ಐತಲ್ಲ, PTR/100 ನೋಡ್ರಿ. ಅವ್ರು ಸಿಂಪಲ್ ಆಗಿ ಕೇಳ್ತಾರೆ. ಒಂದು ಅಸಲು ಕೊಡ್ತಾರೆ, ಅಸಲು ಸಮಯ ಬಡ್ಡಿ ದರ ಬೈ 100. ಸೊ ಇದನ್ನ ಮಾಡ್ಕೊಂಡು ನೀವು ಸಿಂಪಲ್ ಕಂಡಿಬೋದು. ಸೊ ಅಸಲು ಕೊಡ್ತಾರೆ, ಸಮಯ ಕೊಡ್ತಾರೆ, ಬಡ್ಡಿ ದರ ಕೊಡ್ತಾರೆ. ಈ ಫಾರ್ಮುಲಾ ಹಾಕಿ ಸಾಕು. ಈ ಫಾರ್ಮುಲಾ ನಿಮ್ಗೆ ಓದ್ ಗೊತ್ತಿತ್ತಂದ್ರೆ 1 ಮಾರ್ಕ್ಸ್ ಮಾತ್ರ ಫಿಕ್ಸ್. ಈ ಕ್ವಶನ್ ಒಂದು ಕ್ವಶನ್ ಅಂತೂ ಫಿಕ್ಸ್ ಈ ಟಾಪಿಕ್ ಮೇಲೆ ಬಂದೇ ಬರುತ್ತೆ. ಆ ಟಾಪಿಕ್ನ ನೀವು ಕ್ಲಿಯರ್ ಮಾಡ್ಕೋಬೇಕು. ಭಾಳ ಸಿಂಪಲ್. ಬರೀ ಇದನ್ನು ಮಾಡೋದು ಗುಣಾಕಾರ ಬಾಕರ್ಲಾಕ್ ಬಂದು ತಿಳ್ಕೊರಿ, ನೀವು ಆರಾಮಾಗಿ ಇದನ್ನು ಮಾಡ್ತೀರಿ. ಮತ್ತು ಭಾಳ ಹೆವಿ ನಂಬರ್ ಕೊಡೋಂಗಿಲ್ಲ, ಭಾಳ ಸಿಂಪಲ್ ನಂಬರ್ ಕೊಟ್ಟಿರ್ತಾರೆ, ನೀವು ಈಸಿಯಾಗಿ ಮಾಡ್ಕೋಬೋದು. ಸೊ ಅದನ್ನ ಬಿಟ್ಟರೆ ನೆಕ್ಸ್ಟ್ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಬಗ್ಗೆ ಕೇಳ್ತಾರೆ. ಸೊ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಅಂದರೆ ಏನು ಕನ್ನಡದಾಗ, ಸಮಯ ಮತ್ತು ದೂರ. ಏನು, ಸಮಯ ಮತ್ತು ದೂರ. ಸೊ ಸಮಯ ಮತ್ತು ದೂರ ಏನು ಕೇಳ್ತಾರೆ, ಸಿಂಪಲ್ ಕೇಳ್ತಾರೆ ರೀ. ಒಂದು ಕಾರ್ ಐತಿ, 2 ಕಿಲೋಮೀಟರ್ ಹೊಂಟೈತಿ, 20 ನಿಮಿಷ ಹೊಂಟೈತಿ. ಸೊ ಅದ್ರ ಸ್ಪೀಡ್ ಎಷ್ಟೈತಿ. ಒಂದು ಕಾರ್ ಐತಿ, 5 ಕಿಲೋಮೀಟರ್ ಐತಿ, 5 ತಾಸನೇ ಕವರ್ ಆಗುತ್ತಾ, ಸ್ಪೀಡ್ ಎಷ್ಟೈತಿ. ಮತ್ತು ಅಥವಾ ಒಂದು ಕಾರ್ 20 km/h ಸ್ಪೀಡ್ ಹೊಂಟೈತಿ, 4 ತಾಸು ಹೋಗುತ್ತಾ, ಎಷ್ಟು ದೂರ ಹೋಗುತ್ತಾ. ಸಿಂಪಲ್ ಒಂದೇ ಒಂದು ಫಾರ್ಮುಲಾ ಐತಿ. ಏನು ಗೊತ್ತನು. ಸೊ ಒಂದು ಇದನ್ನು ಹೇಳ್ತೀನಿ ನೋಡ್ರಿ ನಿಮ್ಗೆ. ಇದೊಂದು ಟ್ರಯಾಂಗಲ್ ಅನ್ಕೋರಿ. ಸೊ ಟ್ರಯಾಂಗಲ್ದಾಗ 3 ಭಾಗ ಮಾಡ್ತೀನಿ. ಇದು ಡಿ, ಇದು ಎಸ್, ಇದು ಟಿ.
ಇಷ್ಟು ನಿಮ್ಗೆ ಗೊತ್ತಿತ್ತಂದ್ರೆ ಈ ಒಂದು ಟ್ರಯಾಂಗಲ್ ಮೇಲೆ ನೀವು ಏನು ಡಿಸ್ಟೆನ್ಸ್ ಬಿಡ್ ಫಾರ್ಮ್ ಐತಲ್ಲ ಅದನ್ನು ಮಾಡ್ಬೋದು. ಹೆಂಗೆ ಮಾಡ್ಬೇಕು ಗೊತ್ತಾನೆ ನೋಡ್ರಿ, ಇದೊಂದು ಸ್ಪೆಷಲ್ ಒಂದು ನಿಮಗೆ ರೀಲ್ಸ್ ಮಾಡ್ತಿದ್ರ ಬಗ್ಗೆ. ಸೊ ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ಏನು ಗೊತ್ತಾನು. ಸೊ ಡಿ ನಮಗೆ ಕೇಳ್ರಪ್ಪ, ಡಿ ಕೇಳ್ರಂದ್ರೆ ಎಸ್ ಟಿ ಇಲ್ಲ ಒಂದರ ಏನಾಗುತ್ತೆ ಗುಣಾಕಾರ ಆಗುತ್ತೆ. ಸೊ ಅದೇ ಅಕಸ್ಮಾತ್ ಎಸ್ ಕೇಳ್ರಂದ್ರೆ ಸೊ ಡಿ ಮ್ಯಾಲೆ ಐತಿ ಟಿ ಕೆಳಗೈತಿ. ಅದೇ ಟಿ ಕೇಳ್ರಂದ್ರೆ ಡಿ ಮ್ಯಾಲೆ ಐತಿ ಎಸ್ ಕೆಳಗೈತಿ. ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸೈಡ್. ನೋಡ್ರಿ ಸಿಂಪಲ್ ಟೆಕ್ ಐತಿ. ಸೊ ಈ ಸಿಂಪಲ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರ್ತಂದ್ರೆ ನೀವು ಆರಾಮಾಗಿ ಅದ್ರ ಮೇಲೆ ಕೂಡ ಒಂದರಿಂದ ಕ್ವಶನ್ ಬರ್ತಾವ. ಮತ್ತು ಇಕ್ವೇಷನ್ ಆ್ಯಡ್ ಮಾಡೋದು, ಇಕ್ವೇಷನ್ ಕಳೆಯೋದು. ಸೊ ಇಕ್ವೇಷನ್ಸ್ ಇರ್ತಾವಲ್ಲ ಆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಸೊ ಇಕ್ವೇಷನ್ಸ್ ಅಂದರೆ ಯಾವ ಟೈಪ 2x + 3y - z ಕೊಟ್ಟು ಇದನ್ನು ಮತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾವ ಟೈಪ್ ಅಂತೇಳಿ. ಸೊ 3x - y + 2z ಇವೆರಡನ್ನು ಸೇರ್ ಕೊಡಿಸ್ರಿ. ಸೊ ಎರಡನ್ನೂ ಕಳೀರಿ ಅಂತ ಕೇಳ್ತಾರೆ. ಸೊ ಸಿಂಪಲ್ ಕೊಡಿಸೋದು ಕಳೀದು ಮಾಡ್ಬೋದಲ್ಲ. ಸೊ ಇಂಥ ಕ್ವಶನ್ಸ್ ನಿಮಗೆ ಬರ್ತಾವ. ಈಸಿ ಕ್ವಶನ್ಸ್, ಭಾಳ ಈಸಿ ಕ್ವಶನ್ಸ್, ಆರಾಮಾಗಿ ಮಾಡ್ತೀರಿ. ಇನ್ನು ಟ್ರಿಯಾಂಗಲ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಟ್ರಿಯಾಂಗಲ್ದು ಸುತ್ತಳತೆ ಆಗಿರ್ಬೋದು, ವಿಸ್ತೀರ್ಣ ಆಗಿರ್ಬೋದು, ಮತ್ತು ಈ ಥರ ಕ್ವಾಡ್ರಿಲೇಟರ್ ಅಂದ್ರೆ ಸ್ಕ್ವೇರ, ರೆಕ್ಟ್ಯಾಂಗಲ್ಲ, ಸಿಂಪ್ಲಿ 3D ಜಾಸ್ತಿ ಕೇಳಂಗಿಲ್ಲ, 2Dನೇ ಜಾಸ್ತಿ ಕೇಳ್ತಾರೆ. ಸೊ ಅದು ಸಿಂಪಲ್ ನಿಮಗೇನು ಗೊತ್ತಾನೋ ಬರೀ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಸಿಂಪಲ್ ಫಾರ್ಮುಲಾ ಅದಾವ, ಆರಾಮಾಗಿ ನೀವು ಸಾಲ್ವ್ ಮಾಡ್ಕೋಬೋದು. ಸೈಡ್ಸ್ಗಳ ಬಗ್ಗೆ, ಸೊ ಸೈಡ್ಗಳ ಆ್ಯಂಗಲ್ಗಳ, ಸೊ ಒಟ್ಟು ಇದ್ರದ್ದು ಆ್ಯಂಗಲ್ ಎಷ್ಟು ಇರುತ್ತೆ 180 ಡಿಗ್ರಿ ಇರುತ್ತೆ. ಇದ್ರದ್ದು ಎಷ್ಟು ಇರುತ್ತೆ ಒಟ್ಟು ಡಿಗ್ರಿ. ಸೊ ಪ್ರತಿಯೊಂದು 90 ಇರುತ್ತೆ. ಇದು 360 ಇರುತ್ತೆ, ಇದು ಕೂಡ 360 ಇರುತ್ತೆ. ಸೊ ಪ್ರಿಸಮ್ ಆಗಿರೋದು. ಸೊ ಸೈಡ್ಸ್ ಆ್ಯಂಗಲ್ಸ್ ಮತ್ತು ಕೆಲವೊಂದು ಫಾರ್ಮುಲಾ. ಸೊ ಫಾರ್ಮುಲಾ ಮೇಲೆ ಗೊತ್ತಿರ್ತಾವೆ ಅನ್ಕೊಂತೀನಿ, ಗೊತ್ತಿಲ್ಲದ್ರೆ ಕಮೆಂಟ್ ತಿಳಿಸ್ರಿ. ಅಂದ್ರೆ ಒಂದು ಪಾಲಿಗೋನ್ ಕೊಟ್ಟು, ಸೊ ಎನ್ ಅನ್ನೋ ಒಂದು ಸೈಡ್ ಪಾಲಿಗೋನ್ ಕೊಟ್ಟಂದ್ರೆ ಸೊ 360/n ಅಂದ್ರೆ ಸೈಡ್ ಸಿಗ್ತಾವ, 360 ಎಕ್ಸ್ಟರ್ನಲ್ ಆ್ಯಂಗಲ್ ಮಾಡ್ರೆ ಸೈಡ್ ಸಿಗ್ತಾವೆ. ಅವೆಲ್ಲ ಫಾರ್ಮುಲಾಸ್ ಅವ. ಸೊ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಅಂದ್ರೆ ಹೇಳ್ರಿ, ಅದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ನಾವು ಮಾಡಿ ಹಾಕ್ತೀವಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡ್ರಿ ಪಾಲಿಗಾನ್ ಆ್ಯಂಗಲ್ ಐತಲ್ಲ. ಸೊ ಡಯಾಗ್ನಲ್ಗಳು, ಸೈಡ್ಗಳು ಕಂಡುಹಿಡಿಯೋದು, ಡಯಾಗ್ನಲ್ ಕಂಡುಹಿಡಿಯೋದು ಇವು ಸ್ವಲ್ಪ ಕಮ್ಮಿ ಕೇಳ್ತಾರೆ, ಬಟ್ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿದ್ರೆ ಭಾಳ ಚಲೋ. ಸೊ ಅದು ನಿಮ್ಗೆ ಗೊತ್ತಿಲ್ಲ ಹೇಳ್ರಿ, ಅದಕ್ಕೋಸ್ಕರ ನಾವು ಸ್ಪೆಷಲ್ ವಿಡಿಯೋ ಕೂಡ ಮಾಡಕ್ಕೆ ನಾವು ಮಾಡ್ತೀವಿ. ಇನ್ನು ಏರಿಯಾ ಆಫ್ ಸ್ಕ್ವೇರ್, ಏರಿಯಾ ಆಫ್ ರೆಕ್ಟ್ಯಾಂಗಲ್, ಟ್ರಿಯಾಂಗಲ್ದ ಎಲ್ಲ ಗೊತ್ತಿರಬೇಕು. ಇನ್ನು ಓಕೆ, ಇನ್ನು ರೀಸನಿಂಗ್ ಒಳಗೆ ಹೇಳ್ತೀನಿ ಸ್ವಲ್ಪ. ರೀಸನಿಂಗ್ ಒಳಗೆ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ರೀಸನಿಂಗ್ ಒಳಗೆ ಮೇನ್ಲಿ ಏನಪ್ಪ ಡಿಕೋಡಿಂಗ ಉಲ್ಟಾ ಆಯ್ತು ನೋಡೋಣ. ಕೋಡಿಂಗ ಮತ್ತು ಡಿಕೋಡಿಂಗ್ ಇದೊಂದು ಭಾಳ ಸಿಂಪಲ್ ಟಾಪಿಕ್. ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಡಿಕೋಡಿಂಗ್ ಅಂದ್ರೆ ಏನು, ಒಂದು ABC ಅಂತ ಹಿಂಗೆ ಕೊಡ್ತಾರೆ, ಆಮೇಲೆ DEF ಅಂತ ಕೊಡ್ತಾರೆ. ಸೊ ಇದೇ ಥರ ರಿಲೇಷನ್. ಹಂಗಿದ್ರೆ EFG ಅಂದ್ರೆ ಇದು ಅದಕ್ಕೆ ಸಮ ಅಂತ ಕೇಳ್ತಾರೆ. ಸೊ ಈ ಟೈಪ್ ಸ್ವಲ್ಪ ಡಿಫ್ರೆನ್ಸ್ ಇರ್ತಾವೆ. ನೀವೇನು ಮಾಡಿ ಗೊತ್ತು, ಯಾವ ಟೈಪ್ ಅಂತ ಕ್ವಶನ್ ನಿಮ್ಗೆ ಗೊತ್ತಾಗತ್ತಿಲ್ಲ ಅಂದ್ರೆ ಸಿಂಪಲ್ ಏನು ಮಾಡಲ್ ಪೇಪರ್ಸ್ ಇದ್ವಲ್ಲ ಅವ್ನು ಡೆವಲಪ್ ಮಾಡ್ಕೊಳ್ತಾರೆ, ನಿಮಗೆಲ್ಲ ಗೊತ್ತಾಗ್ಬಿಡೋದು ಸಿಂಪಲ್ ಆಗಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ನಾನು ಹೇಳ್ತೀನಿ ನಿಮಗೆ. ಡಿಕೋಡಿಂಗ್ ಆಯಿತು. ಮತ್ತು ಇನ್ನೊಂದು ಏನು ಕ್ವಶನ್ ಕೇಳ್ತಾರೆ, ಒಂದು ಲೈನ್ನಾಗ ಒಂದು 20 ಜನ ಕೂತಾರ. ರಾಹುಲ್ ಅನ್ನೋ ಬಲಗಡೆಯಿಂದ 18ನೇ ಜಾಗದಾನ, ಬಲಗಡೆಯಿಂದ 6ನೇ ಜಾಗದಾನ. ಹಂಗಿದ್ರೆ ಓಕೆ ಇದು ಕೊಟ್ಟಿರಂಗಿಲ್ಲ, ಒಂದು ಕೊಟ್ಟಿರಂಗಿಲ್ಲ. ಸೊ ಎಷ್ಟು ಜನ ಲೈನ್ ಕೇಳ್ತಾರೆ, ಅಥವಾ 20 ಜನ ಕೊಟ್ಟು ಸೊ 18ನೇ ನಂಬರಿಗೆ ಬಲಗಡೆ ಅದಾನ, ಎಡಗಡೆ ಎಷ್ಟು ನಂಬರ್ ಇರ್ತಾನೆ, ಈ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಭಾಳ ಸಿಂಪಲ್ ಕ್ವಶನ್ಸ್, ನೀವು ಆರಾಮಾಗಿ ಮಾಡ್ಬೋದು. ಮತ್ತು ನಂಬರ್ ಸೀರೀಸ್ ಕೇಳ್ತಾರೆ. ಯಾವ ಟೈಪ 2, 4, 6, 8 ಕೊಟ್ಟು ಸೊ ನೆಕ್ಸ್ಟ್ ಯಾವ ನಂಬರ್ ಬರುತ್ತಾ 3, 6, 12, 24 ಈ ಟೈಪ್ ಕೊಟ್ಟ ನೆಕ್ಸ್ಟ್ ಯಾವ ನಂಬರ್ ಬರುತ್ತಾ, ಈ ಟೈಪ್ ನಂಬರ್ ಸೀರೀಸ್ ಕೂಡ ಕೇಳ್ತಾರೆ. ಭಾಳ ಸಿಂಪಲ್ ಕ್ವಶನ್ಸ್ ಇರ್ತಾವೆ, ನೀವು ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಸ್ವಲ್ಪ JK ಬಗ್ಗೆ ನೋಡೋಂಥ. ಸೊ JK ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಏನು ಗೊತ್ತನು, ಫಸ್ಟ್ ಏನು ಮಾಡಿರಿ ಸೀದಾ ಎಷ್ಟು ನಮ್ಮ ದೇಶ ಒಳಗೆ, ನಮ್ಮ ದೇಶದೊಳಗಿರುವ ಎಲ್ಲ ರಾಜ್ಯಗಳ ರಾಜಧಾನಿಗಳನ್ನು ಪರ್ಫೆಕ್ಟಾಗಿ ಓದ್ಕೊಂಡ್ಬಿಡ್ರಿ. ನಿಮಗೆ ಪ್ರತಿ ರಾಜ್ಯದ ರಾಜಧಾನಿ ಗೊತ್ತಿರಬೇಕು. ರಾಜಧಾನಿ ಗೊತ್ತಾಯ್ತು, ನೆಕ್ಸ್ಟ್ ಏನು ಮಾಡ್ತೀರಿ, ನೆಕ್ಸ್ಟ್ ಆ ರಾಜ್ಯದ ಮುಖ್ಯಮಂತ್ರಿಗಳು ಯಾರದಾರಪ್ಪ, ನೆಕ್ಸ್ಟ್ ಆ ರಾಜ್ಯದ ಮುಖ್ಯಮಂತ್ರಿ ಯಾರದಾರ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮುಖ್ಯಮಂತ್ರಿ ಗೊತ್ತಾಯ್ತಾ, ನೆಕ್ಸ್ಟ್ ಏನು ಮಾಡಿರ್ತೀರಿ, ಆ ರಾಜ್ಯದ ರಾಜ್ಯಪಾಲರು ಅಂದ್ರೆ ಯಾರು, ಗವರ್ನರ. ಸೊ ಆ ರಾಜ್ಯದ ಗವರ್ನರ್ ಯಾರ್ದಾರ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಈ ಮೂರು ಕೂಡ ಗವರ್ನರ್, ಸ್ವಲ್ಪ ತಪ್ಪೈತಲ್ಲ ಗವರ್ನರ್. ಸೊ ಯಾರ್ದಾರ, ಸೊ ರಾಜಧಾನಿ, ಮುಖ್ಯಮಂತ್ರಿ, ರಾಜ್ಯಪಾಲರು. ಮತ್ತು ಅದರ ರಾಜ್ಯಗಳದ ಕೆಲವೊಮ್ಮೆ ಏನಿರ್ತಾವ, ಸೊ ಅದ್ರ ಕೆಲವೊಂದು ಸ್ಪೆಷಲ್ ಹಬ್ಬ ಇರ್ತಾವ. ಕೆಲವೊಂದು ರಾಜ್ಯದ್ದು ಕೆಲವೊಂದು ಸ್ಪೆಷಲ್ ಹಬ್ಬ ಇರ್ತಾವ, ಕೆಲವೊಂದು ಸ್ಪೆಷಲ್ ನೃತ್ಯ ಇರ್ತಾವ. ಸೊ ನೃತ್ಯ ಇರ್ತಾವ, ಮತ್ತು ಸಂಗೀತ ಇರ್ತಾವ ರಾಜ್ಯದ ಒಂದು ಸ್ಪೆಷಲ್. ಸೊ ಆ ಟೈಪ್ ಏನಿರ್ತಾವಲ್ಲ, ಸೊ ಅವ್ನು ಕೂಡ ಸ್ವಲ್ಪ ಮೇನ್ ಭಾಳ ಹೈ ಲೆವೆಲ್ ಹೋಗೋದು ಬೇಕಾಗಿಲ್ಲ. ಸೊ ಬೇಸಿಕ್ಸ್ ಏನೋ ಭಾಳ ಇಂಪಾರ್ಟೆಂಟ್ ಇರ್ತಾವಲ್ಲ ಅಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಇದನ್ನು ಮಾಡ್ತೀರಿ. ಸೊ ಇದೆಲ್ಲ ಆಯ್ತಲ್ಲ. ಸೊ ನೆಕ್ಸ್ಟ್ ಏನು ಓದ್ಕೊಳ್ಬೇಕಂತ ರಾಜ್ಯಗಳ ಬಗ್ಗೆ ಆಯಿತು. ಸೊ ಈಗ ಬರ್ತಾ ಗೊತ್ತನ್ರಿ, ಈಗ ನಮ್ಮ ದೇಶದೊಳಗೆ ಏನು ದೊಡ್ಡ ಪೋಸ್ಟ್ ಇರ್ತಾವಲ್ಲ. ಸೊ ಯಾವ ಟೈಪಪ್ಪ, ಕಾಂಪ್ಟ್ರೋಲರ್ ಆಡಿಟರ್ ಜನರಲ್, ಅಟಾರ್ನಿ ಜನರಲ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮತ್ತು ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಮತ್ತೆಲ್ಲ ಬರ್ತಾವೆ ಈಗ. ಸೊ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಮತ್ತು ಯಾರು ಬರ್ತಾರೆ ಡಿಫೆನ್ಸ್ ಮಿನಿಸ್ಟರ್. ಸೊ ಏನು ಮಿನಿಸ್ಟ್ರುಗಳದಾರ, ಏನು ದೊಡ್ಡ ಪೋಸ್ಟ್ ಅದಾವಲ್ಲ. ಸೊ RBI ಗವರ್ನರ್ ಆಗಿರ್ಬೋದು, ISRO ಚೇರ್ಮನ್ ಆಗಿರ್ಬೋದು. ಸೊ ಏನು ಮೇನ್ ದೊಡ್ಡ ಪೋಸ್ಟ್ ಅದಾವಲ್ಲ, ಹೈ ಅಪಾಯಿಂಟ್ಮೆಂಟ್ಸ್. ಸೊ ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಅಲ್ಲ ಪಕ್ಕ ಓದ್ಕೊಂಡ್ಬಿಡ್ರಿ. ಎಲ್ಲ ಥರದ್ದು ಯಾರ್ಯಾರು ಏನೇನಿದಾರ ಅಂತೇಳಿ ಅದ್ರ ಮೇಲೆ ಪಕ್ಕ ಕ್ವಶನ್ ಬರ್ತವೆ. ಇನ್ನು ಅದನ್ನ ಬಿಟ್ಟರೆ
ಸೊ ಇವು ಸೆಂಟ್ರಲ್ ಕಡೆಯಿಂದ ಸ್ಕೀಮ್ ಇರ್ತಾವೆ ಗೊತ್ತಿರ್ಬೋದು ನಿಮ್ಗೆ. ಸೆಂಟ್ರಲ್ ಕಡೆಯಿಂದ ಸ್ಕೀಮ್ಸ್ ಇರ್ತಾವೆ, PM ವಿಕಸಿತ್ ಭಾರತ್ ಟೈಪ, ಮತ್ತು ಸ್ಕೀಮ್ಸ್ ಹಳಿವು ಸ್ಕೀಮ್ ಆಗಿರ್ಬೋದು, ಯಾರೋ ಮೊದಲು ಸ್ಕೀಮ್ ಭಾಳ ಫೇಮಸ್ ಸ್ಕೀಮ್ ಮಾಡಿರ್ತಾರೆ. ಸೊ ಸ್ಕೀಮ್ ಟೈಪ್ ಗೊತ್ತಿರ್ತಲ್ಲ, ಸೊ ಆ ಟೈಪ್ ಸ್ಕೀಮ್ ಬಗ್ಗೆ ಯಾರು ಮಾಡ್ರು, ಯಾವಾಗ ಮಾಡ್ರು, ಅದು ಎದ್ರ ಬಗ್ಗೆ ಐತಿ, ಆ ಟೈಪ್ ಸ್ವಲ್ಪ ನೋಡ್ಕೊರಿ. ಅದ್ರನ್ನ ಕೂಡ ಕ್ವಶನ್ ಬರ್ತಾವೆ. ಮತ್ತು ಅಲ್ಲಿ ಅಪ್ಲೋಡ್ ಮಾಡೋ ಸ್ಪೀಕರ್ಗಳಾಗಿರ್ಬೋದು, ಅದ್ರ ಮೇಲೆಲ್ಲ ಕ್ವಶನ್ ಬರ್ತಾವೆ. ಸೊ ಅವನ್ನೆಲ್ಲ ನೋಡ್ಕೊರಿ. ಆಮೇಲೆ ಮತ್ತು ಸ್ವಲ್ಪ ಮೇನ್ ಕಾಂಗ್ರೆಸ್ ಸೆಷನ್ಗಳು. ಕಾಂಗ್ರೆಸ್ ಸೆಷನ್ ಹಾಕಿದ್ದು ನಿಮ್ಗೆ ಗೊತ್ತಿರ್ಬೋದು. ಕಾಂಗ್ರೆಸ್ ಸೆಷನ್ಸ್ ಯಾವಾಗ ಬ್ರಿಟಿಷರ್ ಇದ್ದ ಟೈಮ್ನಾಗ. ಸೊ ಕಾಂಗ್ರೆಸ್ ಸೆಷನ್ ಮತ್ತು ಸ್ವಲ್ಪ ಮುಸ್ಲಿಂ ಲೀಗ್ ಕೂಡ ಇತ್ತು ಅವಾಗ. ಸೊ ಸ್ವಲ್ಪ ಮುಸ್ಲಿಂ ಲೀಗ್ ಕೂಡ ಅದ್ರ ಬಗ್ಗೆ ಕೂಡ ಮಾಡಲ್ ಕ್ವಶನ್ಸ್ ಇತ್ತು. ಸೊ ಹಂಗಾಗಿ ಇವೆರಡು ಕೂಡ ನೋಡ್ಕೊಂಬಿಡ್ರಿ. ಸೊ ಮುಸ್ಲಿಂ ಲೀಗ್ ಕೂಡ ಆಮೇಲೆ ಇದು ನೋಡ್ಕೊಂಡ್ಮೇಲೆ ಮತ್ತು ಇನ್ನೊಂದು ಬ್ರಿಟಿಷ್ ಟೈಮ್ನಾಗಿಂದ ನಮ್ಮ ದೇಶಕ್ಕೆ ಅವಾಗ ವೈಸ್ ರಾಯ್ಗಳಿದ್ರು, ನಿಮ್ಗೆ ಗೊತ್ತಿರ್ಬೋದು. ವೈಸ್ ರಾಯ್ಗಳಿದ್ರು. ಸೊ ಕೊನೆ ವೈಸ್ ರಾಯ್ ನಮ್ಗೆ ನೆನಪೈತಿಲ್ಲ, ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಹಂಗೆ ಅವ್ರಿಗಿಂತ ಮುಂಚೆನೂ ಕೂಡ ವೈಸ್ ರಾಯ್ ಇದ್ರು. ಫಸ್ಟ್ ವೈಸ್ ರಾಯ್ ಯಾರ, ಲಾಸ್ಟ್ ವೈಸ್ ರಾಯ್ ಯಾರ, ಯಾವುದೊಂದು ಏನೊಂದು ಸ್ಪೆಷಲ್ ಮಾಡಿದ ವೈಸ್ ರಾಯ್ ಯಾರ. ಸೊ ಅವೆಲ್ಲ ನಿಮ್ಗೆ ಸಿಂಪಲಾಗಿ ನೀವು ಅವನ್ನ ಭಾಳ ಇಂಪಾರ್ಟೆಂಟ್ ಅದಾವಲ್ಲ ಅವನ್ನ ನೆನಪಿಟ್ಕೋರಿ. ಅವ್ರು ಇದನ್ನು ಭಾಳ ಟಫ್ ಕೇಳಾಗಿಲ್ಲ, ಬೇಸಿಕ್ ಏನಿತ್ತು ಅವನ್ನೇ ಕೇಳ್ತಾರೆ. ಮತ್ತು ಇದನ್ನೆಲ್ಲ ಓದ್ಕೊಂಡ್ಮೇಲೆ ನೀವು ಹೆಡ್ ಕ್ವಾರ್ಟರ್ಸ್ ಇರ್ತಾವೆ ಗೊತ್ತಾ ನಿಮ್ಗೆ, ಹೆಡ್ ಕ್ವಾರ್ಟರ್ಸ್. ಸೊ ಆರ್ಮಿ ಹೆಡ್ ಕ್ವಾರ್ಟರ್ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಅಥವಾ ಈಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇರ್ತಲ್ಲ ಅದ್ರದ್ದಾಗಿರ್ಬೋದು, WHO ಆಗಿರ್ಬೋದು. ಸೊ ಏನು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದಾವೆ ಅನ್ನೋದನ್ನು ನಿಮ್ಗೆ ಅವ್ರಿಗೆ ಕೇಳ್ತಾರೆ. ಸೊ ಅದನ್ನು ಕೂಡ ನೋಡ್ಕೊಂಬಿಟ್ರೆ ಕರೆಕ್ಟಂಗೆ. ಆಮೇಲೆ ಇದನ್ನು ನೀವು ಓದ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಗೊತ್ತಿರುತ್ತೆ, ಸೈಟ್ಸ್ ಇರ್ತಾ ಗೊತ್ತಿರ್ಬೋದು ನಿಮ್ಗೆ. ಸೊ ಒಂದು ಯಾವುದೋ ಕೇವ್ ಇರುತ್ತೆ. ಸೊ ಒಂದು ಯಾವುದೋ ಕೇವ್ ಕೊಡ್ತಾನೆ. ಸೊ ಅಜಂತಾ ಕೇವ್ ಎಲ್ಲೈತಿ, ಅಥವಾ ಒಂದು ಯಾವುದೋ ಫೇಮಸ್ ಲೇಕ್ ಇರುತ್ತೆ ಅಂದರೆ ಕೆರೆ. ಸೊ ಆ ಕೆರೆ ಎಲ್ಲೈತಿ, ಯಾವುದೋ ಪ್ಲೇಸ್ ಇರುತ್ತೆ. ಈಗ ಗೊಮ್ಮಟೇಶ್ವರ ಮೂರ್ತಿ ತಿಳ್ಕೊರಿ. ಸೊ ಗೊಮ್ಮಟೇಶ್ವರ ಮೂರ್ತಿ ಫೇಮಸ್ ಅಲ್ಲ, ಅದೆಲ್ಲೈತಿ ಅಂತ ಕೇಳ್ಬೋದು. ಸೊ ಹಂಪಿ ಎಲ್ಲೈತಿ ಅಂತ ಕೇಳ್ಬೋದು. ಹಂಪಿ ಯಾರು ಕಟ್ಟಿದ್ರೆ ಅಂತ ಕೇಳ್ಬೋದು. ಹಂಪಿ ಯಾವ ರಾಜ್ಯದ ರಾಜ ಅಂತ ಕೇಳ್ಬೋದು. ಸೊ ಇವೇನು ಫೇಮಸ್ ಜಾಗ ಅದಾವಲ್ಲ, ಸೊ ಆ ಜಾಗಗಳ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಇದನ್ನು ಬಿಟ್ಟರೆ ರಿವರ್ಸ್ ಬಗ್ಗೆ ಓದ್ಕೋರಿ. ರಿವರ್ಗಳ ಬಗ್ಗೆ ಅಂದ್ರೆ ನದಿಗಳು, ರಿವರ್ಸ್ ಏನು ನದಿಗಳು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನದಿಗಳ ಬಗ್ಗೆ ಏನು ಓದ್ಕೋಬೇಕು ಸರ್ ಅಂತಂದ್ರೆ, ನದಿಗಳ ಬಗ್ಗೆ ನಿಮ್ಮ ಯಾವ ನದಿ ಎಲ್ಲಿ ಹುಟ್ಟಿತು, ಸೊ ಅದ್ರ ಯಾವ ನದಿ ಹುಟ್ಟಿದ್ದ, ಅದು ಬೇರೆ ನದಿಗೆ ಸೇರ್ತಿತ್ತಂದ್ರೆ ಯಾವ ನದಿ ಸೇರ್ತೈತಿ, ಅಥವಾ ಆ ನದಿಗೆ ಇನ್ಯಾವುದೋ ಬಂದು ನದಿ ಸೇರ್ತಿತ್ತಂದ್ರೆ ಆ ನದಿ ಯಾವುದು, ಮತ್ತು ಆ ನದಿ ಯಾವುದೋ ವಾಟರ್ ಫಾಲ್ಸ್ ಇರ್ತಾವಲ್ಲ, ಜಲಪಾತಗಳು. ಸೊ ಯಾವ ಜಲಪಾತ ಎಲ್ಲೈತಿ ಅನ್ನೋದು ಏನು ಮೇನ್ ಅದಾವಲ್ಲ ಅವನು ಸ್ವಲ್ಪ ಓದ್ಕೊಂಡ್ಬಿಡ್ರಿ. ಸೊ ಅದನ್ನೆಲ್ಲ ಇನ್ನು ವೈಲ್ಡ್ ಲೈಫ್ ಸೆಂಚುರೀಸ್ ಬರ್ತಾ ಗೊತ್ತಿರ್ಬೋದು ನಿಮ್ಗೆ. ಅಭಯಾರಣ್ಯಗಳು ಬರ್ತಾವ, ಅಭಯಾರಣ್ಯಗಳು, ನ್ಯಾಷನಲ್ ಪಾರ್ಕ್ಗಳ, ಮತ್ತು ಬಯೋಸ್ಫಿಯರ್ ರಿಸರ್ವ್ಗಳ. ಸೊ ಬಯೋಸ್ಫಿಯರ್ ರಿಸರ್ವ್, ವೈಲ್ಡ್ ಲೈಫ್ ಸೆಂಚುರಿಗಳ, ನ್ಯಾಷನಲ್ ಪಾರ್ಕ್ಗಳ, ಇನ್ನು ಅಭಯಾರಣ್ಯಗಳು ಎಂದವಲ್ಲ. ಸೊ ಅವು ಎಲ್ಲವು ಯಾವಾಗ ಆಯಿತು ಅನ್ನೋದು ಬಟ್ಲ ಒಟ್ಟು ಯಾವ ಅಭಯಾರಣ್ಯ ಎಲ್ಲೈತೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಅದಾವಲ್ಲ ಅವ್ನು ಸ್ವಲ್ಪ ಓದ್ಕೊಂಬಿಡ್ರಿ. ಸೊ ಆದಮೇಲೆ 2011 ಸೆನ್ಸಸ್ ಐತಲ್ಲ, 2011 ಜನಗಣತಿ ಸೆನ್ಸಸ್ ಅಂತಾರೆ. ಸೊ ಜನಗಣತಿ ಏನಿತ್ತಲ್ಲ, ಸೊ ಜನಗಣತಿ ಬಗ್ಗೆ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಲ್ಲ, ಸ್ವಲ್ಪ ಆಲ್ಮೋಸ್ಟ್ ಜನಗಣತಿ ಒಳಗೆ ಮೇನ್ ಐತಲ್ಲ. ಸೊ ಯಾವ ರಾಜ್ಯದೊಳಗೆ ಮೇಲ್ಸ್ ಹೆಚ್ಚಿದ್ರು, ಹೆಣ್ಣು ಜನಸಂಖ್ಯೆ ಜಾಸ್ತಿ ಇತ್ತು, ಗಂಡು ಜನಸಂಖ್ಯೆ ಜಾಸ್ತಿ ಇತ್ತು, ಯಾವ ರಾಜ್ಯದೊಳಗೆ ಕಡಿಮೆ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಸೆನ್ಸಸ್ ಒಳಗೆ ಏನು ಮೇನ್ ಟಾಪಿಕ್ ಅದಲ್ಲ ಅವನ್ನೆಲ್ಲ ಕೂಡ ನೀವು ಓದ್ಕೊಂಬಿಡ್ರಿ. ಮತ್ತು ಇನ್ನು ಅದನ್ನು ಬಿಟ್ಟರೆ ನೋಡಿರಿ ಸ್ಪೋರ್ಟ್ಸ್ ಒಳಗೆ. ಸೊ ಸ್ಪೋರ್ಟ್ಸ್ ಒಳಗೆ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ. ಸ್ಪೋರ್ಟ್ಸ್ ಒಳಗೆ ಏನು ಕೇಳ್ತಾರೆ, ಸೊ ನಾನು ನೋಡಿರೋ ಪ್ರಕಾರ IPL ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳಿದ್ರು. ಸೊ IPL ಬಗ್ಗೆ ಸ್ವಲ್ಪ ಓದ್ಕೊಂಬಿಡ್ರಿ. ಫಸ್ಟ್ IPLನಾಗ ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಫಸ್ಟ್ ಇದು ನೋಡಿದ್ರು, ಯಾರು ಟ್ರೋಫಿ ಗೆದ್ರು ಅನ್ನೋದು ರೀಸೆಂಟಾಗಿ ಅದ್ರ ಬಗ್ಗೆ ನೋಡ್ಕೋತೀರಿ. ಸೊ ಆಮೇಲೆ ಸ್ಪೋರ್ಟ್ಸ್ ಒಳಗೆ ಕೆಲವೊಂದು ಟರ್ಮ್ಸ್ ಇರ್ತಾವೆ. ಟರ್ಮ್ಸ್ ಅಂದ್ರೆ ಪದಗಳು. ಒಂದು ಕೆಲವೊಂದು ಆಟದಾಗ ಒಂದು ಕೆಲವೊಂದು ಪದ ಯೂಸ್ ಮಾಡ್ತಾರೆ. ಸೊ ಡ್ರಿಬ್ಲಿಂಗ್ ಅನ್ನೋದನ್ನ ಹಾಕಿ ಮತ್ತು ಫುಟ್ಬಾಲ್ದಾಗ ಯೂಸ್ ಮಾಡ್ತಾರೆ, ಬಾಸ್ಕೆಟ್ಬಾಲ್ ಯೂಸ್ ಮಾಡ್ತಾರೆ. ಮತ್ತು ಇನ್ನು ಪೆನಾಲ್ಟಿ ಅನ್ನೋದು ಹಾಕಿ ಮತ್ತು ಫುಟ್ಬಾಲ್ದಾಗ ಯೂಸ್ ಮಾಡ್ತಾರೆ. ಮತ್ತು ಲೇ ಆಫ್ ಅಂತ ಬರುತ್ತೆ, ಬಾಸ್ಕೆಟ್ಬಾಲ್ ಬರುತ್ತೆ. ಮತ್ತು ಪುಷಪ್ ಭಾಳ ಬರ್ತಲ್ಲ ಟರ್ಮ್ಸ್, ಅದೆಲ್ಲ ಹೇಳ್ಕೊ ಟೈಮ್ ಇಷ್ಟ ಆಗುತ್ತೆ. ಸೊ ಏನು ಟರ್ಮ್ಸ್ ಅದಾವಲ್ಲ ಪದಗಳು ಯಾವ ಗೇಮ್ದಾಗ ಯೂಸ್ ಮಾಡ್ತಾರೆ ಅವ್ನು ಓದ್ಕೋರಿ. ಮತ್ತು ಟ್ರೋಫೀಸ್ ಬಗ್ಗೆ ಓದ್ಕೋರಿ. ಅಂದ್ರೆ ಪ್ರಶಸ್ತಿಗಳು, ಕಪ್ಗಳು ಇದಾವಲ್ಲ. ಸೊ ಕಪ್ಗಳ, ಸೊ ಯಾವ ಆಟದಾಗ ಯಾವ ಕಪ್ ಕೊಡ್ತಾರೆ, ಡಿಯೋಡರ್ ಕಪ್ ಯಾವುದು, ಸಂತೋಷ್ ಟ್ರೋಫಿ ಎಲ್ಲಿ ಕೊಡ್ತಾರೆ, ಸೈಯದ್ ಮುಸ್ತಾಕ್ ಅಲಿ ಎಲ್ಲಿ ಐತಿ, ರಂಜಿ ಟ್ರೋಫಿ ಯಾವ್ದು ಕೊಡ್ತಾರೆ. ಸೊ ಏನು ಟ್ರೋಫಿಗಳದಾವಲ್ಲ, ಯಾವ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಕೇಳ್ತಾರೆ. ಇನ್ನು ಅದರ ಸ್ಪೋರ್ಟ್ಸ್ ಮೇನ್ ಯಾವ, ಟೆನ್ನಿಸ, ಕ್ರಿಕೆಟ, ಬ್ಯಾಡ್ಮಿಂಟನ್ನ, ಹಾಕಿ. ಸೊ ಏನು ಮೇನ್ ಸ್ಪೋರ್ಟ್ಸ್ ಅವಲ್ಲ, ಸೊ ಹಾಕಿ, ಫುಟ್ಬಾಲ್. ಸೊ ಏನದಾವಲ್ಲ, ಸೊ ಈ ಮೇನ್ ಸ್ಪೋರ್ಟ್ಸ್ ಇದ್ರ ಬಗ್ಗೆ ಜಾಸ್ತಿ ಓದ್ಬೇಕು. ಇದ್ರ ಬಗ್ಗೆ ಅವರ ಜಾಸ್ತಿ ಕ್ವಶನ್ ಕೇಳ್ತಾರೆ. ಸೊ ಇದ್ರ ಬಗ್ಗೆ ನೀವು ಈ ಸ್ಪೋರ್ಟ್ಸ್ ಬಗ್ಗೆ ಏನು ಓದ್ತೀರಿ, ಸೊ ಅವ್ರ ಆಡೋ ಟರ್ಮ್ಸ್ ಬಗ್ಗೆ, ಟ್ರೋಫೀಸ್ ಬಗ್ಗೆ, ಮತ್ತು ಯಾರು ಕೆಲವು ಫೇಮಸ್ ಪ್ಲೇಯರ್ಸ್ ಇದ್ರೆ ಅಂತ ತಿಳ್ಕೊರಿ, ಅವ್ರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಂಬಿಡ್ರಿ. ಓಕೆ. ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ ಏನೈತಪ್ಪ, ಓಕೆ ಸೈನ್ಸ್ ಬಗ್ಗೆ ಸ್ವಲ್ಪ ನೋಡ್ತೀವಿ. ನೆಕ್ಸ್ಟ್ ಸೈನ್ಸ್ ಒಳಗೆ ಏನು ಕೇಳ್ತಾರೆ ಗೊತ್ತಂದ್ರೆ ಮೇನ್ಲಿ ನಿಮ್ಮ ಸಿಂಪಲ್ ಒಂದು ಬೆಸ್ಟ್ ಹೇಳಿ. ಸೊ 8th 9th 10th ಇವೇ ನಿಮಗೆ ಶಾಲೆಗೆ ಏನು ಪುಸ್ತಕ ಇದ್ವಲ್ಲ ಸೈನ್ಸ್ದು, ವಿಜ್ಞಾನದ್ದು. ಸೊ ಆ ವಿಜ್ಞಾನ ಪುಸ್ತಕ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಸಾಕು, ಅಲ್ಲಿಂದನೇ ಕ್ವಶನ್ ಬರ್ತಾವೆ. ಬೇರೆ ಎಲ್ಲಿಂದನೂ ಏನು ಕ್ವಶನ್ ಅವ್ರು ಕೇಳಂಗಿಲ್ಲ. ಅಷ್ಟು ಬುಕ್ ನೀವು ಪರ್ಫೆಕ್ಟ್ ಓದ್ಕೊಂಡ್ಬಿಡ್ರಿ. ಒಂದು 2 ದಿವಸನೇ ಕೂತು ಓದ್ಬೋದು. ಇಷ್ಟೇ ಬುಕ್ ಇರ್ತಾವೆ, ಆರಾಮಾಗಿ ಓದ್ಬೋದು. ಅದನ್ನ ಓದಿದ್ರೆ ನಿಮಗೆ ಆರಾಮಾಗಿ ಅಷ್ಟರೊಳಗೆ ಎಲ್ಲ ಬರುತ್ತೆ. ಬಟ್ ಏನು ಇಂಪಾರ್ಟೆಂಟ್ ಹೇಳಿ, ಸೊ ಫ್ರೀಕ್ವೆನ್ಸಿಗಳು ಬರ್ತಾವೆ. ಮತ್ತು ಫ್ರೀಕ್ವೆನ್ಸಿ, ವೇವ್ಸ ಏನವು ಬರ್ತಾವಲ್ಲ ಅಥವಾ ಏನು ಗೊತ್ತಾಗುತ್ತಾ. ಸೊ ಪುಸ್ತಕ ತೆಗೀರಿ, ಅದರ ಫ್ರೀಕ್ವೆನ್ಸಿ ಮತ್ತು ವೇವ್ಸ್ ಬಗ್ಗೆ ಏನು ಟಾಪಿಕ್ ಐತಲ್ಲ ಅದು ಸ್ವಲ್ಪ ಡೀಟೇಲಾಗಿ ಓದ್ಕೊಂಡ್ಬಿಡ್ರಿ. ಆಮೇಲೆ ಮತ್ತು ಟೈಪ್ಸ್ ಆಫ್ ಮ್ಯಾಟ್ರ್ ಅದಾವಲ್ಲ,
ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಟೈಪ್ಸ್ ಆಫ್ ಮ್ಯಾಟ್ರಸ್ ಅದಾವಲ್ಲ. ಸೊ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅದ್ರ ಬಗ್ಗೆ ಸ್ವಲ್ಪ ಓದ್ಕೋರಿ. ಅದೇ ಅದ್ರ ಬಗ್ಗೆ ಅಂತ ನೀವು ಪುಸ್ತಕ ತೆಗೀರಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಅದ್ರ ಬಗ್ಗೆ ಏನೈತಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಐತಲ್ಲ ಅದ್ರ ಬಗ್ಗೆ. ಇಲ್ಲ ಫಿಸಿಕ್ಸ್ ಒಳಗೆ ಪೆಂಡುಲಮ್ ಬಗ್ಗೆ ಓದ್ಕೋರಿ. ಮತ್ತು ನಾನು ನೋಡ್ರಿ ಪ್ರಕಾರ ಫಿಸಿಕ್ಸ್ ಒಳಗೆ ಜಾಸ್ತಿ ಕ್ವಶನ್ ಕೇಳ್ತಾರ. ಫಿಸಿಕ್ಸ್ ಒಳಗೆ ನೋಡ್ರಿ ಇದು ಫಿಸಿಕ್ಸ್ ಫಿಸಿಕ್ಸ್ನಾಗ ಸಿಕ್ಕಾಪಟ್ಟೆ ಕ್ವಶನ್ಸ್ ಅದಾವ. ಇನ್ನು ಕೆಮಿಸ್ಟ್ರಿ ನೋಡ್ಕೊಂಡ್ರೆ ರಿಯಾಕ್ಷನ್ಸ್ ಇರ್ತಾವೆ ಕೆಲವೊಂದು ಗೊತ್ತಿರೋದು ನಿಮ್ಗೆ. ಕೆಲವೊಂದು ರಿಯಾಕ್ಷನ್ಸ್ ಇರ್ತಾವೆ. ಸೊ ರಿಯಾಕ್ಷನ್ಸ್ನ ಭಾಳ ಇಂಪಾರ್ಟೆಂಟ್. ಕೆಲವೊಂದು ರಿಯಾಕ್ಷನ್ ಪುಸ್ತಕದಿಂದ ರಿಯಾಕ್ಷನ್ ಕೊಟ್ಟಿರ್ತಾರಲ್ಲ ಪುಸ್ತಕದಾಗ 8th 9th 10th ಆ ರಿಯಾಕ್ಷನ್ಸ್ಗಳನ್ನ ಕರೆಕ್ಟ್ ಹಂಗೆ ನೋಡ್ಕೊಂಬಿಡ್ರಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಕಂಪೊಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನು ರಿಯಾಕ್ಷನ್ ಅದಾವಲ್ಲ ಅವನ್ನ ಕರೆಕ್ಟಾಗಿ ನೋಡ್ಕೊರಿ. ಮತ್ತು ಫಿಸಿಕಲ್ ಚೇಂಜ ಕೆಮಿಕಲ್ ಚೇಂಜ ಬರುತ್ತೆ. ಸೊ ಫಿಸಿಕಲ್ ಚೇಂಜ ಮತ್ತು ಕೆಮಿಕಲ್ ಚೇಂಜ. ಫಿಸಿಕಲ್ ಚೇಂಜ್ ಅಂದ್ರೆ ರಿವರ್ಸಿಬಲ್, ನಮ್ಮ ಕೆಮಿಕಲ್ ಚೇಂಜ್ ಇರ್ರಿವರ್ಸಿಬಲ್. ಅದ್ರ ಬಗ್ಗೆ ನೀವು ಪುಸ್ತಕ ತೆಗೀರಿ. 8th 9th 10th ಪುಸ್ತಕ ಒಂದಲ್ಲ ಹೋಗಿ ಓದ್ರಿ. ಅದರಿಂದನೇ ಬರ್ತಾವೆ. ಸೈನ್ಸ್ ಒಳಗೆ ಮಾತ್ರ ಬೇರೆ ಎಲ್ಲಿಂದ ನಾವು ಕ್ವಶನ್ ಕೇಳಂಗಿಲ್ಲ. ಮತ್ತು ಕೆಲವೊಂದು ಸೊಲ್ಯೂಷನ್ ಬರ್ತಾ ಕೆಲವೊಂದು ಸೊಲ್ಯೂಷನ್ ಮತ್ತು ಕೆಲವೊಂದು ಸೊಲ್ಯೂಷನ್ ಬರ್ತಾವ. ಟಿಂಚರ್ ಆಫ್ ಅಯೋಡಿನ್ ಅವೆಲ್ಲ ಎಲ್ಲಿ ಯೂಸ್ ಆಗ್ತಾವ, ಎದಕ್ಕೆ ಯೂಸ್ ಆಗ್ತಾವ ಅನ್ನೋದನ್ನು ನಿಮಗೆ ಆ ಪುಸ್ತಕದಾಗ ಎಲ್ಲ ಕೊಟ್ಟಾರ. ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊಂಡ್ಬಿಡ್ರಿ. ಮತ್ತು ಇನ್ನೂ ಸ್ವಲ್ಪ ಬೇಸಿಕ್ ಒಳಗೆ ಇನ್ವೆನ್ಷನ್ಸ್ ಇರ್ತಾವೆ ಗೊತ್ತು. ಡಿಸ್ಕವರಿಗಳ ಇನ್ವೆನ್ಷನ್ಗಳ ಅಂದರೆ ಸಂಶೋಧಕರು ಏನೋ ಒಂದು ವಸ್ತುಗಳನ್ನ ಕಂಡುಹಿಡಿದಿರ್ತಾರೆ. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವ್ರದಾರ ಏನು ಕಂಡಿದಾರ, ಪೆನ್ಸಿಲಿನ್ ಕಂಡಿದಾರ. ಸೊ ಆ ಟೈಪ್. ಸೊ ನಿಮ್ಗೆ ಆ ಕೆಲವೊಂದು ಏನು ಇಂಪಾರ್ಟೆಂಟ್ ಡಿಸ್ಕವರೀಸ್ ಅದಾವಲ್ಲ ಸೊ ಅವ್ನು ಓದ್ಕೊಂಬಿಡ್ರಿ. ಅದ್ರ ಬಗ್ಗೆ ಕೂಡ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಸೊ ಈ ಟೈಪ್ ನಿಮ್ಗೆ ಇನ್ನೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ. ಬಡಬಡ ಹೇಳ್ಬಿಡ್ತೀನಿ ನೋಡ್ರಿ ಏನೇನು. ಸೊ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ನೋಡ್ರಿ. ಇದು ಭಾಳ ಇಂಪಾರ್ಟೆಂಟ್. ಯಾವ್ದು ಗೊತ್ತೇನು? ಡೈಜೆಸ್ಟಿವ್ ಸಿಸ್ಟಮ್. ಭಾಳ ಇಂಪಾರ್ಟೆಂಟ್. ಬಯಾಲಜಿ ಒಳಗೆ ಹೈಯರ್ ಕ್ವಶನ್ ಕೇಳ್ತಾರೆ. ಡೈಜೆಸ್ಟ್ ಸಿಸ್ಟಮ್ ಬರೀ ಡೈಜೆಸ್ಟ್ ಸಿಸ್ಟಮ್ ಅಷ್ಟಲ್ಲ. ಸೊ ನಮ್ದೇನು ಬಾಡಿ ಪಾರ್ಟ್ ಐತಲ್ಲ ನಿಮ್ಮ ದೇಹ ನೋಡ್ಕೊಂಬಿಡ್ರಿ ಒಂದ್ಸಲ. ಸೊ ಯಾವ್ಯಾವ ದೇಹದ ಹೊರಗಿಂದ ನಮ್ಗೆ ಗೊತ್ತೈತಿ. ಸೊ ಒಳಗಿಂದು ಹಾರ್ಟ್, ಲಂಗ್ಸ್, ಗಾಲ್ ಬ್ಲ್ಯಾಡರ್, ಸ್ಪ್ಲೀನ್, ಗಾಲ್ ಬ್ಲ್ಯಾಡರ್, ಲಿವರ್, ಸ್ಟಮಕ್, ಕಿಡ್ನಿ, ಯುರೆತ್ರ, ಎಲ್ಲ ಏನಲ್ಲ ಬಾಡಿ ಪಾರ್ಟ್ಸ್ ಪ್ರತಿಯೊಂದ್ರ ಬಗ್ಗೆನೂ. ಸೊ ಅದ್ರದ್ದು ಏನು ಮೇನ್ ಫಂಕ್ಷನ್ ಅದ್ರೊಳಗೆ ಮತ್ತು ನೆಫ್ರಾನ್ ಬರ್ತಾವ, ನ್ಯೂರಾನ್ಸ್ ಬರ್ತಾವ. ಸೊ ಬೇಸಿಕ್ ಆಲ್ಮೋಸ್ಟ್ ಎಲ್ಲ 8th 9th 10th ಪುಸ್ತಕ ಐತಲ್ಲ ಇದು ಆಲ್ಮೋಸ್ಟ್ 9th 10th ಜಾಸ್ತಿ ಐತಿ. ಸೊ ಅದ್ರ ಬಗ್ಗೆ ಓದ್ಕೊಂಬಿಡ್ರಿ. ಮತ್ತು ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ತಾರೆ. ಅದು ಕೂಡ ಅದೆಲ್ಲ ಟೆಕ್ಸ್ಟ್ ಬುಕ್ ಒಳಗೆ ಐತಿ. ಸೊ ಟೆಕ್ಸ್ಟ್ ಬುಕ್ಕಿಂದ ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ. ಟೆಕ್ಸ್ಟ್ ಬುಕ್ ಏನು ಕೊಟ್ಟಾರ ಅಷ್ಟು ಓದ್ಕೋರಿ ಸಾಕು. ಟೆಕ್ಸ್ಟ್ ಬುಕ್ ಏನು ಕೊಟ್ಟಾರಲ್ಲ ಸೊ ಅಷ್ಟು ಓದ್ಕೊಂಬಿಟ್ರಿ ಸಾಕು. ಸೊ ಅಷ್ಟು ನಿಮ್ಗೆ ಎಲ್ಲ ಅಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಮತ್ತೇನು ಇದೇನು ಡೈಜೆಸ್ಟಿವ್ ಏನಿಲ್ಲ ಕಂಪ್ಲೀಟ್ ಟ್ರ್ಯಾಕ್ ಬಗ್ಗೆ ಓದ್ಕೋರಿ. ಅಂದ್ರೆ ಸೊ ಊಟ ಏನಾಗುತ್ತಾ, ಮೊದಲು ನಾಲಿಗೆ ಹೋಗುತ್ತಾ ಅಲ್ಲಿ ಏನಾಗುತ್ತಾ, ಗಂಟ್ಲಿಗೆ ಹೋಗುತ್ತಾ ಅಲ್ಲಿ ಏನಾಗುತ್ತಾ, ಆಮೇಲೆ ಐಸೋಫಾಗಸ್ ಹೋಗುತ್ತಾ ಅಲ್ಲಿ ಏನಾಗುತ್ತಾ, ಸ್ಟಮಕ್ ಹೋಗುತ್ತಾ ಅಲ್ಲಿ ಏನಾಗುತ್ತಾ, ಆಮೇಲೆ ಪ್ಯಾಂಕ್ರಿಯಾಸ್ದಾಗ ಅಲ್ಲಿ ಒಂದು ಜ್ಯೂಸ್ ರಿಲೀಸ್ ಆಗುತ್ತಾ. ಅದು ಯಾವ ಜ್ಯೂಸ ಅದು ನೋಡ್ಕೊಂಡು ಹೋದ್ರೆ ಅಲ್ಲಿ ಗೊತ್ತಾಗುತ್ತಾ. ಆಮೇಲೆ ಅಲ್ಲಿಂದ ಏನಾಗುತ್ತಾ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಆ್ಯಂಡ್ ಹಂಗೆ ರಿಲೀಸ್ ಆಗುತ್ತಲ್ಲ. ಸೊ ಅಲ್ಲಿ ಯಾವ್ಯಾವ ಜಾಗದಾಗ ಯಾವ್ಯಾವ ಲಿಕ್ವಿಡ್ ರಿಲೀಸ್ ಆಗುತ್ತಾ, ಏನೇನಾಗುತ್ತಾ ಅದು ಭಾಳ ಇಂಪಾರ್ಟೆಂಟ್. ಅದನ್ನ ಓದ್ಕೊಂಬಿಡ್ರಿ. ಆಮೇಲೆ ಕೆಲವೊಂದು ಡಿಸೀಸ್ ಅದಾವ. ಸೊ ಡಿಸೀಸಸ್ ಬಗ್ಗೆ ಓದ್ಕೋರಿ. ಯಾವ ಡಿಸೀಸ್ ವೈರಸ್ಸಿಂದ ಆಗುತ್ತಾ, ಯಾವುದು ಬ್ಯಾಕ್ಟೀರಿಯಿಂದ ಆಗುತ್ತಾ, ಯಾವುದು ಫಂಗೈಯಿಂದ ಆಗುತ್ತಾ, ಸೊ ಯಾವುದು ಫಂಗೈಯಿಂದ ಆಗುತ್ತಾ, ಯಾವುದು ಪ್ರೋಟೋಜೋವಾಯಿಂದ ಆಗುತ್ತಾ, ಮತ್ತು ಅವು ಕ್ಯಾರಿಂಗ್ ಏಜೆಂಟ್ ಇರ್ತಾವಲ್ಲ ಕ್ಯಾರಿಂಗ್ ಏಜೆಂಟ್. ಸೊ ಈಗ ಅನಾಫಲಿಸ್ ಮಸ್ಕಿಟೋ, ಏಡಿಸ್ ಮಸ್ಕಿಟೋ, ಮತ್ತು ನೊಣಗಳು ಫ್ಲೈಸಿಂದ ಯಾವ ರೋಗ ಬರ್ತಾವ, ಮಸ್ಕಿಟೋದಿಂದ ಯಾವ ರೋಗ ಬರ್ತಾವ, ಮತ್ತು ನೀರಿಂದ ರೋಗ ಬರ್ತಾವ, ಕೊಲೆರಲ್ಲ ನೀರಿಂದ ಬರ್ತಲ್ಲ. ಸೊ ಯಾವ ರೋಗ ಅದ್ರ ಕ್ಯಾರಿಂಗ್ ಏಜೆಂಟ್ ಏನು ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಐತಲ್ಲ ಎಲ್ಲ ಪುಸ್ತಕದಾಗ ಇದ್ದಿದೆ. ಹೊರಗಿಂದ ಏನಿದೆ ಎಲ್ಲ ಪುಸ್ತಕದಾಗ ಇದ್ದಿದೆ. ಸ್ವಲ್ಪ ಓದ್ಕೊಂಬಿಡ್ರಿ. ಮತ್ತು ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ 9th ಒಳಗೆ ಐತಿ. ಸೊ ಇವರು R.H. ವಿಟ್ಟಾಕರ್ ಅವ್ರು ಮಾಡಿದ್ದ ಕ್ಲಾಸಿಫಿಕೇಶನ್ ಐತಲ್ಲ ಪ್ಲಾಂಟ್ಸ್ ಮತ್ತು ಎನಿಮಲ್ಸ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೋರಿ. ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಸೊ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜಿನಸ್, ಸ್ಪೀಸೀಸ್ ಏನಲ್ಲ ಅದ್ರ ಬಗ್ಗೆ ನೋಡ್ಕೋರಿ. ಮತ್ತು ಗೌರ್ಮೆಂಟ್ ಸ್ಕೀಮ್ ಆಲ್ ಹೇಳೀನಿ. ಸೊ ಆರ್ಮಿ ಒಳಗೆ ಏನು ಆರ್ಟಿಲರೀಸ್ ಇರ್ತಾವಲ್ಲ. ಸೊ ಆರ್ಟಿಲರೀಸ್ ಬಗ್ಗೆ ವೆಪನ್ಸ್ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ಇನ್ನು ಹಿಮಾಲಯ ಬಗ್ಗೆ ಓದ್ಕೋರಿ. ಸೊ ಹಿಮಾಲಯ ಒಳಗೆ ಏನು ಪಾಸಸ್ ಅದಾವ, ಸೊ ಮೌಂಟೇನ್ ರೇಂಜಸ್ ಅದಾವ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಟಾಪಿಕ್. ಹಿಮಾಲಯ ಒಳಗೆ ಮೌಂಟೇನ್ ರೇಂಜಸ್ ಪಾಸಸ್ ಏನಾವಲ್ಲ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೋರಿ. ಮತ್ತು ಫೆಸ್ಟಿವಲ್ಸ್ ಆಗಲೇ ಹೇಳಿನಿ. ಸೊ ಇದು ಬಿಟ್ಟರೆ ಮತ್ತೆ ಟಾಪಿಕ್ ಉಳ್ತೀನಿ ಒಂದ್ಸಲ ನೋಡ್ಬಿಡ್ತೀನಿ ಲಾಸ್ಟ್. ಓಕೆ ಬ್ಲಡ್ ಗ್ರೂಪ್ ಬಗ್ಗೆ ಓದ್ಕೋರಿ. ಸೊ ಬ್ಲಡ್ ಗ್ರೂಪ್ ಮಿಸ್ ಮಾಡಿದೆ. ಸೊ ಬ್ಲಡ್ ಗ್ರೂಪ್ ಬಗ್ಗೆ ಸೊ ಯಾವ ಬ್ಲಡ್ ಗ್ರೂಪ್ ಯಾರು ಬ್ಲಡ್ ಕೊಡ್ಬೋದು, ಸೊ ಯಾರಿಗೆ ಕೊಡೋಕೆ ಬರೋಂಗಿಲ್ಲ, ಸೊ ಯಾವ ಥರ ಬ್ಲಡ್ ಗ್ರೂಪ್ ಅದಾವ, ಯಾವ್ದು ರೇರ್, ಯಾವ್ದು ಕಾಮನ್, ಸೊ ಪ್ಲಸ್ ಮೈನಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ ಅದು ಬಿಟ್ಟರೆ ರಿಪ್ರೊಡಕ್ಟಿವ್ ಡೈಜೆಸ್ಟ್ ಟ್ರ್ಯಾಕ್ ಏನಿಲ್ಲ ಅದು ಸ್ವಲ್ಪ ಅದೇ ಟೈಪ ರೆಸ್ಪಿರೇಟರಿ ಟ್ರ್ಯಾಕ್ ಬರುತ್ತೆ. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೆ ಉಸಿರಾಟದ ಏನೈತಲ್ಲ ಕ್ಯಾನಲ್ಲ. ಸೊ ಉಸಿರಾಟದ ಹೊಟ್ಟಿದ ಏನಿಲ್ಲ ಆ ಟೈಪ್ ಮೂಗ ಅದು ಸೇಮ್ ಇಸೋಫಾಗಸ್ಸಿಗೆ ಇನ್ನೊಂದು ಪೈಪ್ ಐತಿ, ವಿಂಡ್ ಪೈಪ್ ಐತಿ, ಅಲ್ಲಿಂದ ಲಂಗ್ಸ್ ಹೋಗುತ್ತಾ, ಅಲ್ಲಿಂದ ಹಾರ್ಟಿಗೆ ಇದು ಆಕ್ಸಿಜನ್. ಅದು ಓದ್ರಿ ಪುಸ್ತಕದಾಗಿರುತ್ತೆ, ಸಿಂಪಲ್ ಐತಿ, ಓದ್ಕೊಂಬಿಡ್ರಿ. ಡಿಸೀಸ್ ಬಗ್ಗೆ ಹೇಳಿನಿ, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ. ಸೊ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬಗ್ಗೆ ಓದ್ಕೋರಿ. ವಿಟಮಿನ್ಸ್ ಏನು ನಾವು ತಿನ್ನೋ ವಿಟಮಿನ್ಸ್ಗಳು. ಸೊ ಯಾವ ವಿಟಮಿನಿಂದ ಯಾವ ವಿಟಮಿನ್ ಕೊಡ್ತೀನಿ ಯಾವ ರೋಗ ಬರುತ್ತಾ, ಯಾವ ವಿಟಮಿನ್ಗೆ ಹೆಸರು ಕೆಮಿಕಲ್ ನೇಮ್ಸ್ ಇರ್ತಾವಲ್ಲ ಅದನ್ನು ಓದ್ಕೊಂಬಿಡ್ರಿ. ಸ್ಕರ್ವಿ, ರಿಕೆಟ್ಸ್, ರೈಟ್ ಬ್ಲೈಂಡ್ಸ್ ಯಾವ್ಯಾವ್ದು ಬರ್ತಾವ. ಸೊ ವಿಟಮಿನಿಗೆ ರೆಟೋನಲ್ ಥರ. ಸೊ ಆ ಟೈಪಿನ ಫಿಸಿಕ್ಸ್ ಒಳಗೆ SI ಯೂನಿಟ್ಸ್ ನೋಡ್ರಿ, ಇದು ಮಿಸ್ ಮಾಡಿದೆ. ಫಿಸಿಕ್ಸ್ ಒಳಗೆ SI ಯೂನಿಟ್ಸ್ ಏನಿರ್ತಾವಲ್ಲ,
ಫಿಸಿಕ್ಸ್ ಒಳಗೆ SI ಯೂನಿಟ್ಸ್ ಬಗ್ಗೆ ಓದ್ಕೊರಿ. SI ಯೂನಿಟ್ಸ್ ಬಗ್ಗೆ ಅಂದ್ರೆ ಈಗ ಎನರ್ಜಿ ಇದೇನಪ್ಪ, ಸೊ ಫೋರ್ಸ್ ಏನ, ಎನರ್ಜಿ ಇದೇನ, ಕರೆಂಟ್ ಅದೇನ, ಅವೇನು SI ಯೂನಿಟ್ ಇರ್ತಾವಲ್ಲ, SI ಯೂನಿಟ್ ಓದ್ಕೊರಿ. ಮತ್ತು ಬೇಸಿಕ್ ಕೆಲವೊಂದು ಫಾರ್ಮುಲಾಸ್ ಇರ್ತಾವೆ, ಅವ್ನು ಕೂಡ ನೋಡ್ಕೊರಿ. ಅದ್ರ ಬಗ್ಗೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಲೈಟ್ ಆ್ಯಂಡ್ ಸೌಂಡ್ ಬಗ್ಗೆ ಓದ್ಕೊರಿ. ಸೊ ಮಿರರ್ ಅಂದ್ರೆ ಗೊತ್ತೈತಿಲ್ಲ ನಿಮ್ಗೆ. ಸೊ ಈ ಟೈಪ್ ಮಿರರ್ ಬರ್ತಾವ, ಮತ್ತು ಈ ಟೈಪ್ ಮಿರರ್ ಮತ್ತು ಲೆನ್ಸ್ ಎರಡು ಬರ್ತಾವ. ಇದೆಲ್ಲ ನಿಮ್ಗೆ 9 ಟೆಸ್ಟ್ ಹೋಗೈತಿ. ಇದಕ್ಕೆ ಏನಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಹೇಳಂಗಿಲ್ಲ. ಈಗ ಅದೇನಂತ ನಿಮ್ಗೆ ಗೊತ್ತೈತಿ, ಅದ್ರ ಬಗ್ಗೆ ಕರೆಕ್ಟಾಗಿ ಓದ್ಕೊರಿ. ಇದ್ರ ಬಗ್ಗೆ ಕ್ವಶನ್ಸ್ ಬರ್ತಾವ. ರಿಫ್ರಾಕ್ಷನ್ ಓದ್ಕೊರಿ, ಸೌಂಡ್ ವೇವ್ಸ್ ಬಗ್ಗೆ ಆಗಲೇ ಹೇಳೀನಿ. ಸೊ ಲಾಸ್ ಆಫ್ ಮೋಷನ್ ಮಿಸ್ ಮಾಡಿದೆ ಅನ್ಸುತ್ತೆ. ನ್ಯೂಟನ್ದೇನು ಲಾಸ್ ಆಫ್ ಮೋಷನ್ಸ್ ಅದಾವಲ್ಲ, ನ್ಯೂಟನ್ದು 3 ಲಾಸ್ ಆಫ್ ಮೋಷನ್ ಅದಾವಲ್ಲ. ಸೊ ನ್ಯೂಟನ್ನ ನಿಯಮಗಳು ಇದ್ದಾವಲ್ಲ 3. ಸೊ 3 ನಿಯಮಗಳು ನಿಮ್ಗೆ ಗೊತ್ತಿರಬೇಕು. ಸೊ ಭಾಳ ಇಂಪಾರ್ಟೆಂಟ್, ಅವ್ನು ಓದ್ಕೊಂಬಿಡ್ರಿ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಮತ್ತು ಕಾಮನ್ ಕೆಮಿಕಲ್ಸ್ ಏನಾವಲ್ಲ, ಸೊ ಕಾಮನ್ ಕೆಮಿಕಲ್ಗಳದ್ದು ಹೆಸರೇನು ಇರ್ತಾವಲ್ಲ, ಸೊ ಹೆಸರು ನಿಮ್ಗೆ ಗೊತ್ತಿರಬೇಕು. ಈಗ ಅಂದ್ರೆ ಒಂದು ಕೆಮಿಕಲ್, ನಮ್ಮ ಕೆಮಿಕಲ್ ಬರುತ್ತೆ, ನಾವು ಕರಿಯೋ ಹೆಸರು ಬರುತ್ತೆ, ಅವು ನಿಮ್ಗೆ ಗೊತ್ತಿರಬೇಕು. ಆ್ಯಸಿಡ್ ಬೇಸ್ ಸಾಲ್ಟ್ ಬಗ್ಗೆ ಓದ್ಕೊರಿ. ಇನ್ನು ಮ್ಯಾಥ್ಸ್ ಎಲ್ಲ ಕವರ್ ಮಾಡೀನಿ ಆಲ್ಮೋಸ್ಟ್. ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಹೇಳೀನಿ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಹೇಳೀನಿ, ಎವರೇಜ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅದು ಇಂಪಾರ್ಟೆಂಟ್ ಐತಿ. ಸೊ ಮೆನ್ಸುರೇಷನ್ದಾಗ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ. ಮೆನ್ಸುರೇಷನ್ದಾಗ ಅಂದ್ರೆ ಇವೇನು ವಿಸ್ತೀರ್ಣ ಕಂಡಿಡಿತಿರಲ್ಲ, ಅಥವಾ ಆಲ್ಮೋಸ್ಟ್ ಮೇಲಿ 2D. ಸೊ ನಿಮ್ಮ ಫಾರ್ಮುಲಾ ಮೇಲೆ ಬರ್ತಾವೆ ಕ್ವಶನ್ಸ್. ನಿಮಗೆಲ್ಲ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಸೊ ಮೇನ್ಲಿ ಏನದು ಸಾಲ್ವ್ ಮಾಡ್ತೀರಿ. ಜನರಲ್ ಎಲ್ಲ ಹೇಳೀನಿ. ಓಕೆ, ಸ್ಟಾರ್ಟಿಂಗ್ ಆಫ್ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಡೇಸ್ ಕೆಲವೊಂದು ಇಂಪಾರ್ಟೆಂಟ್ ಡೇಸ್ ಇರ್ತಾವಲ್ಲ. ಜೂನ್ 5 ಏನೈತಿ, ಜೂನ್ 21 ಏನೈತಿ, ಆ ಟೈಪ್ ಏನೇನು ಇಂಪಾರ್ಟೆಂಟ್ ಡೇಸ್ ಅವಲ್ಲ ಅವು ಗೊತ್ತಿರ್ಬೇಕು ನಿಮಗೆ. ಮತ್ತು ಯಾರು ಇವೆಲ್ಲ ಹೇಳಿ ನಾಳೆ ಡಿಕೋಡಿಂಗ್ ಸೀರೀಸ್ ಕಂಪ್ಲೀಷನ್, ಡೈರೆಕ್ಷನ್ ಸೆನ್ಸ್. ಡೈರೆಕ್ಷನ್ ಮಿಸ್ ಮಾಡಿ ನೋಡ್ರಿ. ಸೊ ಡೈರೆಕ್ಷನ್ ಏನು ಕ್ವಶನ್ ಕೇಳ್ತಾರೆ ಗೊತ್ತೋ. ಸೊ ಒಬ್ಬ ವ್ಯಕ್ತಿ 5 ಕಿಲೋಮೀಟರ್ ಪೂರ್ವಕ್ಕೆ ಹೋಗೋಣ, ಆಮೇಲೆ ಉತ್ತರಕ್ಕೆ ತಿರುಗ್ತಾನೆ. ಸೊ ಫೈನಲಿ ಯಾವ ಜಾಗ ಅದಾನ ಅಥವಾ ಎಷ್ಟು ದೂರ ಹೋಗ್ಯಾನ, ಆ ಟೈಪ್ ಕ್ವಶನ್ ಕೇಳ್ತಾರೆ. ಸೊ ವ್ಯಕ್ತಿ ಬಲಕ್ಕೆ ಹೋಗೋಣ, ಆಮೇಲೆ ಎಡಕ್ಕೆ ತಿರುಗ್ತಾನೆ, ಆಮೇಲೆ ಬಲಕ್ಕೆ, ಆ ಟೈಪ್ ಏನೋ ಒಂದು ಅವ್ರು ಹೇಳ್ತಾರೆ. ಸೊ ಆ ಟೈಪ್ ನೋಡಿ ಕೊನೆಗೆ ಯಾವ ದಿಕ್ಕೊಳಗೆ ಅದಾನ ಮತ್ತು ಎಷ್ಟು ದೂರ ಏನೋ ಅನ್ನೋದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಮತ್ತು ಬ್ಲಡ್ ರಿಲೇಷನ್, ಸೊ ರಕ್ತ ಸಂಬಂಧ ಬಗ್ಗೆ ಕ್ವಶನ್ ಬರ್ತಾವೆ. ರಕ್ತ ಸಂಬಂಧ ಬಗ್ಗೆ ಸಿಂಪಲ್ ಕ್ವಶನ್ಸ್ ಇರ್ತಾವೆ. ಇಂಟ್ರೆಸ್ಟ್ ತೊಗೊಳ್ರಿ, ಭಾಳ ಸಿಂಪಲ್ ಕ್ವಶನ್, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತಾ. ಭಾಳ ಸಿಂಪಲ್ ಕ್ವಶನ್ ಇರ್ತಾರೆ ರಕ್ತ ಸಂಬಂಧ ಬಗ್ಗೆ. ಸೊ ಮತ್ತು ಇನ್ನು ಟೈಮ್ ಕಮ್ಮಿ ಐತಲ್ಲ, ಸೊ ಈ ಕಮ್ಮಿ ಟೈಮ್ನಾಗ ನೀವು ಏನು ಮಾಡ್ಬೋದು ಅಂತಪ್ಪ ಅಂದ್ರೆ, ನೀವು ಸಿಕ್ಕಂಗೆ ಓದ್ತಿರುತ್ತೆ ಎಲ್ಲ ಓದಕ್ಕೆ ಹೋಗ್ಬೇಡ್ರಿ. ಸೊ ಏನು ಮಾಡಿರಿ ಗೊತ್ತಾನ, ಈಗ ನಾವೇನು ಅವ್ರು ಎಕ್ಸಾಮ್ದಾಗ ಅವ್ರು ಏನು 30 ಸ್ಯಾಂಪಲ್ ಕ್ವಶನ್ ಪೇಪರ್ ಬಿಟ್ಟಾರಲ್ಲ, ಸೊ 30 ಕ್ವಶನ್ ಪೇಪರ್ ತಗೋರಿ. ಅಥವಾ ಸ್ವಲ್ಪ ಹಳಿ ಲೆವೆಲ್ ಕ್ವಶನ್ ಅದಾವ, ಗೌರಲ್ಲ ಅವಾಗಿನ ಟೈಮ್ ಕೊಟ್ಟಾರ, ಅವಾಗಿಂದ ಬೇಡ. ನಮಗೆ ಈಗ ಸದ್ಯಕ್ಕೆ ಯಾರ್ದಾರ ಅದ್ರ ಬಗ್ಗೆ ನೋಡ್ಕೊರಿ. ಅಷ್ಟು ಓದ್ಕೊಂಡ್ರೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಅಷ್ಟೇ, ಇಷ್ಟು ಓದ್ಕೊರಿ, ಜಾಸ್ತಿ ಏನಿಲ್ಲ. ಲಾಸ್ಟ್ ಮೊನ್ನೆ ಜಾಸ್ತಿ ತಲೆ ಕೆಡ್ಸೋಕೋಬೇಡ್ರಿ. ನಿಮಗೇನಾರ ಅಗ್ನಿವೀರದ್ದು ಸ್ಯಾಂಪಲ್ ಪೇಪರ್ ಸಾಲ್ವಿಂಗ್ ಬೇಕಂದ್ರೆ ನೇತಾಜಿ ಅಕಾಡೆಮಿ ಒಂದು ಚಾನಲ್ ಐತಿ. ನೇತಾಜಿ ಅಕಾಡೆಮಿ ಇದ್ರಿ, ನೇತಾಜಿ ಕೋಚಿಂಗ್ ಸೆಂಟರ್, ಅಲ್ಲಿ ಬಂದು ನೀವು ಕ್ಲಾಸಸ್ ನೋಡ್ಬೋದು. ಅಗ್ನಿವೀರದಲ್ಲ ಸ್ಯಾಂಪಲ್ ಕ್ವಶನ್ ಪೇಪರ್ ಇತ್ತು ಅಲ್ಲ, ಮಾಡೆಲ್ ಪೇಪರ್ ಅವ್ನು ಸಾಲ್ವ್ ಮಾಡ್ಯಾರ. ಮತ್ತು ಇನ್ಸ್ಟಾಗ್ರಾಮ್ನಾಗ ಕೂಡ ನಿಮಗೆ ಅಲ್ಲಿ ರೀಲ್ಸ್ ಬರ್ತಿರ್ತಾವೆ, ಯಾವ ಟೈಪ್ ಕ್ವಶನ್ ಬರತ್ತಾವ ಅಂತೇಳಿ. ಅವ್ನು ನೀವು ಫಾಲೋ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನಿಮ್ಗೆ ಸ್ಪೆಷಲಾಗಿ ಯಾವ್ದಾರ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕಾದ್ರೆ ಹೇಳ್ರಿ, ಅವ್ನು ಕೂಡ ತರ್ತೀವಿ. ಮತ್ತು ನಿಮ್ದು ಎಕ್ಸಾಮ್ ಯಾವಾಗೈತೆ ಅನ್ನೋದು ಕಮೆಂಟ್ ತಿಳಿಸಿ ಮರಿಬೇಡ್ರಿ. ಆಗಲೇ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗ್ಯಾವ, ಅಡ್ಮಿಟ್ ಕಾರ್ಡ್ ತೆಗೀರಿ, ನೋಡ್ರಿ ಎಕ್ಸಾಮ್ ಯಾವಾಗೈತಿ ಸಿಗೋಣಂತ ಓದ್ಕೊಂತೀರಿ. ಕಮೆಂಟ್ ತಿಳಿಸ್ರಿ ನಿಮ್ದು ಎಕ್ಸಾಮ್ ಯಾವಾಗೈತೆ ಅಂದ್ರೆ, ನಿಮ್ಗೆ ಯಾವ ಟಾಪಿಕ್ ಮೇಲೆ ಕ್ವಶನ್ ಬೇಕಂತ ಹೇಳ್ರಿ, ಅದು ಕೂಡ ತರ್ತೀನಿ. ಬಾಯ್ ಟೇಕ್ ಕೇರ್, ಸಿ ಯು.